ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸಿ ನಿರ್ಮಮೋ ಭೂತ್ ಯಾತಿ ಪರಂಜಯತಿ ಸೋಚ್ಯುತಃ ಅಷ್ಟಾಗಿತ್ತು. ನೆಕ್ಸ್ಟ್ ಏನೀಗ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಶೌಚೋ ಯಥಾವಿಧಿ. ದೇವರನ್ನು ಸ್ಮರಣೆ ಮಾಡಿ ಹೇಳಬೇಕು. ಗೊತ್ತಾಯ್ತಾ? ಸಕಾಲಕ್ಕೆ ಹೇಳಬೇಕು, ಭಾಗ ಹೇಳಬೇಕು, ಸ್ತೋತ್ರ ಹೇಳ್ತಾ ಹೇಳಬೇಕು. ಸ್ತೋತ್ರದಲ್ಲಿ ಯಾವುದೋ ತಾರತಮ್ಯ ಕ್ರಮ ಇರಬೇಕು. ಮತ್ತು ಬೆಳಿಗ್ಗೆ ಹತ್ತಿರ ತುಳಸಿ ದರ್ಶನ ಮಾಡಬೇಕು, ತುಳಸಿಗೆ ನೀರು ಹಾಕಬೇಕು. ಕೆಲವೆಲ್ಲ ತುಳಸಿ ಮೃತ್ತಿಕಾ ಧಾರಣೆ ಮಾಡೋದು, ಕೆಲವೆಲ್ಲ ಮಿನಿಮಮ್ ಅವಿಷ್ಟು ಸೇರಿಸ್ಬಿಡ್ತಾರೆ ಆಚಾರ್ಯ. ಅದಕ್ಕೆ ಸಮುತ್ಥಾಯ ಇವಿಷ್ಟು ಕೂಡ ಟೈಮ್ ಕಮ್ ಅಂಡ್ ರಿಪೋರ್ಟ್ ಅಂತ ಹೇಳಿದ ತಕ್ಷಣ ಅದು ಪದ್ಧತಿ ಹೋಗಬೇಕು, ಸಣ್ಣ ಹೋಗಬೇಕು, ಬರಿಬೇಕು, ರಿಪೋರ್ಟ್ ಡ್ಯೂಟಿ ರಿಪೋರ್ಟ್ ಕೊಡಬೇಕು, ಪ್ರೋಸೆಸ್ ಇದೆ. ಅವ್ನು ಹೇಳೋದು ರಿಪೋರ್ಟ್ ಅಂದ್ಬಿಡ್ತಾನೆ ಅಷ್ಟೇ. ಅದು ಆಚಾರ್ಯ ಭಾಷ್ಯಕಾರರು ಅವ್ರು ತಮ್ಮ ಸ್ಟೈಲಲ್ಲಿ ಮಾತಾಡ್ತಾರೆ. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಶೌಚೋ ಯಥಾವಿಧಿ. ಕೃತಶೌಚೋ ಯಥಾವಿಧಿ. ಅವೇನೇನು ಮಾಡಬೇಕು? ಶೌಚವನ್ನು ಮಾಡಬೇಕು, ಶುದ್ಧನಾಗಬೇಕು. ಶೌಚ ಅಂದರೆ ಮಲಮೂತ್ರ ವಿಸರ್ಜನೆ ಮಾಡಬೇಕು. ಅದು ದಿಕ್ಕು ಎಲ್ಲ ಹೇಳ್ತಾರೆ, ಶುರು ಮಾಡ್ತಾರೆ. ಆಮೇಲೆ ಯಾವ ದಿಕ್ಕಿಗೆ ಹೋಗಬೇಕು. ಇವತ್ತೆಲ್ಲ ವಾಸ್ತುಶಾಸ್ತ್ರ ಏನು ಮಾಡಿಬಿಟ್ಟಿದ್ದಾರೆ, ಈಗ ವಾಯುವ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ವಾಯುವ್ಯಕ್ಕೆ WC ಬರೋ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ತಪ್ಪದು. ಆ್ಯಕ್ಚುಲಿ ನೈಋತ್ಯಕ್ಕೆ ಬರಬೇಕು. ನೈಋತ್ಯ ಅಂಬೋದು ಸರಿಯಾದ. ನೈಋತ್ಯ ಅಂಬ ದಿಕ್ಕು ಯಾವುದಕ್ಕದು? ಅದು ಸ್ಪಷ್ಟ ಶಾಸ್ತ್ರಗಳು ಕರೆಕ್ಟಾಗಿದೆ. ಇವ್ರ ಪ್ರಕಾರ ಬದಲಾಯಿಸ್ಕೊಂಡ್ಬಿಡ್ತಾರೆ ಪೂರ್ತಿಯಾಗಿ. ನೈಋತ್ಯ ಇರಬೇಕಾದ ಪದ್ಧತಿ. ಆ ದಿಕ್ಕಿಗೆ ಹೋಗಬೇಕು. ಮತ್ತು ಹೇಗಿರಬೇಕು, ಏನೆಲ್ಲ ವಿವರಣೆಗಳೆಲ್ಲ ಕೊಡ್ತಾ ಬರ್ತಾರೆ. ಅದರಿಂದ ಹೇಗಿತ್ತು ಅಂದರೆ ಇವತ್ತು ಆಧುನಿಕ ಸಮಸ್ಯೆನೇ ಬರೋದಂಥ ಒಂದು ನ್ಯಾಚುರಲ್ಲಾಗಿ ಕ್ಲೀನ್ ಆಗಬೇಕು ಅಂಥ ಒಂದು ವ್ಯವಸ್ಥೆ ಮಾಡಿದ್ರು. ಆಮೇಲೆ ಎಷ್ಟು ತರತೆ ಕೈಕಾಲು ತೊಳ್ಕೊಬೇಕು, ಯಾವ ಮಣ್ಣು ಉಪಯೋಗಿಸ್ಬೇಕು, ಕೈ ತೊಳ್ಕೊಬೇಕಾದ್ರೆ ಯಾವುದು ಉಪಯೋಗಿಸ್ಬೇಕು, ಎಷ್ಟು ಸರ್ತಿ ಮಾಡಬೇಕು, ಎಷ್ಟು ಸರ್ತಿ ಬಾಯಿ ಮುಕ್ಕಳಿಸ್ಬೇಕು, ಹಲ್ಲು ಉಜ್ಜೋದು ಹೇಗೆ, ಅವೆಲ್ಲ ಸೇರ್ಕೊಂಡ್ಬಿಡುತ್ತೆ ಕಂಪ್ಲೀಟಾಗಿ. ಅದಿಷ್ಟು ಪೋರ್ಷನ್ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಶೌಚೋ ಯಥಾವಿಧಿ ಆ್ಯಸ್ ಪರ್ ರೂಲ್ಸ್ ಅಂತ ಹೇಳ್ಬಿಟ್ಟು ಅವಿಷ್ಟು ಅಪ್ಲಿಕಬಲ್ ಆಗಿ ಶಾಸ್ತ್ರೋಕ್ತ. ಅದೆಲ್ಲ ಅದಕ್ಕೆ ಎಲ್ಲಿ ನೋಡ್ಕೋಬೇಕು ಅದನ್ನೆಲ್ಲ ನೀವೀಗ ಸಂಬಂಧಪಟ್ಟ ಗ್ರಂಥ ಓದಿ ತಿಳ್ಕೊಬೇಕಾದ್ರೆ ಮೇನ್ ಪಾಯಿಂಟ್ ಇಷ್ಟು. ಕೃತಶೌಚೋ ಯಥಾವಿಧಿ ಧೌತದಂತಹ. ಆಮೇಲೆ ಹಲ್ಲು ಉಜ್ಜಬೇಕು. ಶೌಚ ಮುಗಿಸಿದ ಮೇಲೆ ಹಲ್ಲು ಉಜ್ಜಬೇಕು. ಧೌತದಂತಹ ಯಥಾವಿಧಿ. ಧೌತದಂತಹ ದಂತ ಅಂದರೆ ಧೌತ ಅಂದರೆ ಸ್ವಚ್ಛ ಮಾಡಿಕೊಳ್ಳೋದು. ದಂತಧಾವನವನ್ನು ಮಾಡ್ಕೋಬೇಕು. ದಂತಧಾವನ ಮಾಡ್ಕೋಬೇಕಾದ್ರೆ ಯಾವ ಕಡೆ ದಿಕ್ಕಿ ಮುಖ ಮಾಡಬೇಕು ಫಸ್ಟ್ ಅವನು. ಗೊತ್ತಾಯ್ತಾ? ಯಾವ ದಂತ ಕಷ್ಟ ಉಪಯೋಗಿಸ್ಬೇಕು, ಯಾವ ರೀತಿ ಉಪಯೋಗಿಸ್ಬೇಕು, ಮತ್ತು ಬಾಯಿ ಹೇಗೆ ಮುಕ್ಕಳಿಸ್ಬೇಕು, ಬಾಯಿ ಮುಕ್ಕಳಿಸ್ಬೇಕು ಎಷ್ಟು ಸಂಖ್ಯೆಯಲ್ಲಿ ಬಾಯಿ ಮುಕ್ಕಳಿಸ್ಬೇಕು. ಇವತ್ತು ಕೈ ತೊಳೆಯೋ ಕೂಡ ಅಭ್ಯಾಸ ಇಲ್ಲ, ಬಾಯಲ್ಲಿ ಮುಕ್ಕಳಿಸ್ತಾರೆ. ಆ ಸ್ಥಿತಿ ಬಂದಿರ್ತಾರೆ. ಇವತ್ತೆಲ್ಲ ನೋಡಿರೋ ಹಾಗೆ ಬೇರೆ ಊರಿಗೆ ಹೋದ ಕಾಲಕ್ಕೆ ಯಾವ ಮನೆಗೆ ಹೋಗಿ, ಯಾವ ಮಠ ಆಗಿರಲಿ ಮನೆಗಳಾಗಿರಲಿ, ಬಾತ್ರೂಮ್ನಲ್ಲಿ ತೊಳ್ಕೊಂಡು ಏನೇನೂ ಇರೋದಿಲ್ಲ ಅಲ್ಲಿ. ಮಣ್ಣು ಗಿಣ್ಣು ನಥಿಂಗ್, ಜೀರೋ. ಮತ್ತು ಹೇಗೆ ಶೌಚ ಮಾಡ್ಕೊತಾರೆ ಅದು ಅರ್ಥನೇ ಆಗೋದಿಲ್ಲ. ಅದು ಹೇಗೆ ದೇವ್ರ ಪೂಜೆ ಬರುತ್ತೆ, ಅದು ಅಡುಗೆಗೆ ಹೇಗೆ ಬರುತ್ತೆ, ಎಲ್ಲ ಮೈಲಿಗೆ ಮಯ. ಏನಾದ್ರು ಇರಬೇಕಲ್ಲ ನಿಮ್ಮ ಹಳೇದಿಲ್ಲ, ಮಾಡರ್ನ್ ಪದ್ಧತಿ ಅನ್ನೋದು ಇರಬೇಕಲ್ಲ ಕಡೆ ಪಕ್ಷ. ಏನೇನು ಪೂರ್ತಿ ಇರೋದಿಲ್ಲ ಕಡೆ. ನೀವು ಹಾಕಲಿಕ್ಕೆ ಹ್ಯಾಂಗರ್ ಕೂಡ ಇರೋಲ್ಲ ಕೆಲವು ಕಡೆಗೆ, ಫುಲ್ ಬಿಟ್ಬಿಟ್ಟಿರ್ತಾರೆ ಹಾಗೆ. ಅದು ಎಷ್ಟು ಗಲೀಜುಮಯ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಶಾಸ್ತ್ರೋಕ್ತವಾಗಿ ಒಂದು ಪದ್ಧತಿ ಇದೆ, ಆ ರೀತಿ ಇರಬೇಕು. ದಂತಧಾವನಕ್ಕೆ ಅದು ಮಂತ್ರ ಇದೆ. ಮತ್ತು ದಂತ ಕಷ್ಟ ತೊಗೋಬೇಕಾದ್ರೆ ಮಂತ್ರ ಹೇಳಿ ತೊಗೋಬೇಕು. ಮತ್ತು ಯಾವ ದಿವಸ ಹಲ್ಲು ಉಜ್ಜಬಾರ್ದು ಅದು ಒಂದು. ಮತ್ತೆ ಯಾವ ದಿವಸ ಹಲ್ಲು ಉಜ್ಜಬಾರ್ದು, ಯಾವ ದಿವಸ ಹಲ್ಲು ಉಜ್ಜಬೇಕು. ಪಿತೃಕಾರ್ಯ ಇತ್ಯಾದಿ ಇದ್ದಾಗ ಅವತ್ತು ಹಲ್ಲು ಉಜ್ಜಬಾರ್ದು. ಗೊತ್ತಾಯ್ತಾ? ಮತ್ತು ಏಕಾಸಿ ಹಲ್ಲು ಉಜ್ಜಬಾರ್ದು. ಕೆಲವು ನಿಯಮಗಳು ಉಂಟು, ಉಜ್ಜಬಾರ್ದು ಅಂತ. ಅದೇನು ಮಾಡ್ಬೇಕಾದ್ರೆ ಅವತ್ತಿನ ದಿವಸ ಕ್ಲೀನ್ನೆಸ್ ಇರೋ ತಪ್ಪಿ ಹೋಗುತ್ತಲ್ಲ ಅಂದರೆ ಹಿಂದಿನ ದಿವಸ ರಾತ್ರಿ ಉಜ್ಜಿರಬೇಕು. ಪಿತೃಕಾರ್ಯ ಇದ್ದಾಗ ಹಿಂದಿನ ದಿವಸ ರಾತ್ರಿ ಉಜ್ಜಬೇಕು. ದಶಮಿ ರಾತ್ರಿ ಉಜ್ಜಬೇಕೆ ಹೊರತು ಏಕಾಶಿ ಉಜ್ಜಬಾರ್ದು. ಬೇರೆ ದಿವಸ ಎಂದೂ ಕೂಡ ರಾತ್ರಿ ಹಲ್ಲು ಉಜ್ಜಬಾರ್ದು. ಈಗ ಮಾತ್ರ ಉಜ್ಜಬೇಕು, ಅದು ನಿಯಮಗಳು. ಇವತ್ತು ಹುಡುಗರು ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ, ಇವತ್ತು ಅಭ್ಯಾಸ ಇದೆ. ಹಾಸ್ಟೆಲ್ಗಳ ಹುಡುಗರು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ತಿಂಡಿ ಊಟ ಎಲ್ಲ ಶುರು ಮಾಡಿಬಿಡ್ತಾರೆ. ರಾತ್ರಿ 10 ಗಂಟೆ ಹಲ್ಲು ಉಜ್ಜಿ ಸ್ನಾನ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಅಂಥದ್ದು ಹಾಸ್ಟೆಲ್ ಪದ್ಧತಿ. ಅದು ಇದ್ದಿದೆ ಹಾಸ್ಟೆಲ್ ಕಲ್ಚರ್ ಅಂತ ಹೇಳ್ತಾರೆ ಅದಕ್ಕೆ. ಗೊತ್ತಾಯ್ತಾ? ಸಿಟಿ ಕಲ್ಚರ್ ಅಂತ ಹೇಳಾಗ ಸಿಟಿ ಕಲ್ಚರ್ ಇರೋ ಕೊಳಗೆ ಬನ್ನಿನೂ ಮೇಲೆ ಒಳ್ಳೆ ಅಂಗಿ, ಇದು ಸಿಟಿ ಕಲ್ಚರ್. ಅಂದರೆ ಕಾಡಬಾರ್ದಷ್ಟು ಜನಗಳಿಗೆ. ಅದು ಶೋ ಆ ಥರ ಬಂದು ಹೋಗ್ಬಿಟ್ಟಿದೆ. ಅದು ಸ್ಟೂಡೆಂಟ್ ಕಲ್ಚರ್ ಅಂತ ಮಾಡಿಬಿಟ್ಟಿದ್ದಾರೆ. ಕೊನೆಗೆ ಅದು ಕಲ್ಚರ್ ಇಲ್ಲದೆ ಇರೋದೇ ಕಲ್ಚರ್ ಅಂತ ಆಯ್ತು ಅದಕ್ಕೆ. ಆ ರೀತಿ ಇರಬಾರ್ದು. ಅದು ಯಾವುದು. ಆಮೇಲೆ ನೀವು ದಂತ ಕಾಟ ಅವಾಗ ಏನು ಮಾಡಬೇಕು? ದಂತ ಕಾಟನೇ ಸಿಗಲಿಲ್ಲ, ಅವಾಗ ಏನು ಮಾಡಬೇಕು? ಅಥವಾ ದಶಮಿ ಬೆಳಿಗ್ಗೆ ರಾತ್ರಿ ಹಲ್ಲು ಉಜ್ಜೋಕ್ಕಾಗಲಿಲ್ಲ ಅವನಿಗೆ, ಏಕಾಶಿ ಹಲ್ಲು ಉಜ್ಜಬಾರ್ದು, ಹಲ್ಲು ಉಜ್ಜಾಗಿಲ್ಲ, ದಶಮಿ ರಾತ್ರಿ ಉಜ್ಜಲ್ಲಿ ಏನು ಮಾಡಬೇಕಾಗ? ಅದಕ್ಕೇನು ಪದ್ಧತಿ ಎಲ್ಲ ಹೇಳ್ತಾರೆ. ಇದು ನಿಮ್ಗೆ ಆಶ್ಚರ್ಯ ಅಂದರೆ ಅಭಾವೇ ದಂತಕಾಷ್ಠಾನಾಂ ನಿಷಿದ್ಧೇ ಚ ತಥಾಹನಿ. ಗೊತ್ತಾಯ್ತಾ? ಅದ್ಭಿ ದ್ವಾದಶಿಭಿರ್ ಗಂಡೂಷೈ ದ್ವಾದಶಿಭಿ ಪ್ರೋಕ್ತ. ದಂತಶುದ್ಧಿ ಅಂದರೆ ಅಂಥ ಹೊತ್ತಿನಲ್ಲಿ 12 ಸಲ ಬಾಯಿ ಮುಕ್ಕಳಿಸಿಕೊಂಡಿದ್ರೆ ಹಲ್ಲುದಕ್ಕೆ ಈಕ್ವಲೆಂಟ್ ಅಂತ ಕರೀತಾರೆ. 12 ಸರ್ತಿ ಅಭಾವೇ ದಂತಕಾಷ್ಠಾನ. ದಂತಕಾಷ್ಠ ಸಿಗಲೇ ಇಲ್ಲ,
ಅಥವಾ ನಿಷಿದ್ಧ ದಿವಸ ಹಿಂದಿನ ದಿವಸ ಆಗಿರಲೇ ಇಲ್ಲ, ಅವಾಗ ಏನು ಮಾಡಬೇಕು, 12 ಸಲ ಹಲ್ಲುಜ್ಜಿ. ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ, ಶಾಸ್ತ್ರ ಓದಿಯೇ ಇಲ್ಲ, ಡೆಂಟಿಸ್ಟ್ ಪುಸ್ತಕ ಓದಿ ನೀವು, ಅವ್ರು ತಮಾಷೆ 12 ಸಲ ಅವರು 12 ಸಲ ಹಲ್ಲುಜ್ಜಬೇಕು ಅಂತ ಬರೀತಾರೆ. ಇದನ್ನು ಓದಿಲ್ಲ ಅವರು, ಶಾಸ್ತ್ರ ಓದಿ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ, ಶಾಸ್ತ್ರ ಓದಿಲ್ಲ ಅವರು 12 ಅಂತಾನೆ ಹೇಳ್ತಾರೆ. ಭಾಳ ಆಶ್ಚರ್ಯ ಅದು. 12 ಸರ್ತಿ ಬಾಯಿ ಮುಟ್ಟಿಸಿದರೆ ಅದು ಹಲ್ಲುಜ್ಜಿಗೆ ಈಕ್ವಲೆಂಟ್ ಅಂತ ಕರೀತಾರೆ. ಅಂದರೆ ಅರ್ಥ ಏನು ಅಂದರೆ, ಶಾಸ್ತ್ರದ ಮಾತು ಅದು ರೂಢಿ ಬಂದೋಗ್ಬಿಟ್ಟಿದೆ ಎಷ್ಟೋ ಕಡೆ, ಅನ್ನೋಯಿಂಗ್ಲಿ ಏನಾಗಿದೆ ಅವರಿಗೆ, ಅದು ತಲೆ ಸೇರ್ಕೊಂಡ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಶಾಸ್ತ್ರ ಕರೆಕ್ಟಾಗಿ ಹೇಳುತ್ತೆ. 12 ಸರ್ತಿ ಬಾಯಿ ಮುಕ್ಕಳಿಸಿದರೆ ಹಲ್ಲುಜ್ಜದಂತೆ ಆಗುತ್ತೆ. ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಯಥಾವಿಧಿ ಅಂತ ಒಂದೇ ಪದ. ಕೃತ್ವಾ ವಿಷ್ಣು ಸಮುತ್ಥಾಯ ಕೃತಶೌಚೋ ಯಥಾವಿಧಿ ಧೌತದಂತ ಸಮಾಚಮ್ಯ ಸ್ನಾನಂ ಕುರ್ಯಾತ್ ವಿಧಾನತಃ. ಅಲ್ಲಿ ಹೇಳಬೇಕಾದ್ರೂ ಕೂಡ ಆ ಮಣ್ಣು ಹೇಗಿರಬೇಕು, ಮಣ್ಣು ಯಾಕೆ ಕಲೆಕ್ಟ್ ಮಾಡಿರಬೇಕು. ಚಾತುರ್ಮಾಸ್ಯದಲ್ಲಿ ಸ್ವಾಮಿಗಳೆಲ್ಲ ಮೊದಲು ಮಾಡೋ ಕೆಲಸ ಏನು ಗೊತ್ತಾ, ದೊಡ್ಡ ಮಣ್ಣು ಕಲೆಕ್ಟ್ ಮಾಡಬೇಕು. ಉಳಿದ ದಿವಸ ಎಲ್ಲ ಡೈಲಿ ಟೂರ್ ಇರುತ್ತೆ, ಅಲ್ಲಲ್ಲೇ ಸಿಗುತ್ತೆ. ಇಲ್ಲಿ 4 ತಿಂಗಳು ತೊಗೊಳಾಗಿಲ್ಲ, ಒಂದು 4 ತಿಂಗಳು ಮತ್ತೆ ಎತ್ತಾಗಿಲ್ಲ, ಯಾಕೆಂದರೆ ಹುಳ ಇರುತ್ತೆ ಅದರಲ್ಲಿ, ಚಿಕ್ಕ ಚಿಕ್ಕ ಕ್ರಿಮಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಮಳೆ ಬಂದಾಗ ಮೊದಲೇ ಕಲೆಕ್ಟ್ ಮಾಡ್ಕೊಂಡ್ಬಿಡ್ಬೇಕಾದ್ರೆ ಮೃತ್ತಿಕಾ ಸಂಗ್ರಹಣ ಅಂತಲೇ ಹೆಸರು, ಅದಕ್ಕೆ ಪ್ರಿಪ್ರೇಷನ್ ಅದು. ಇದೆಲ್ಲ ವ್ಯವಸ್ಥೆಗಳಿದೆ. ಆ ದಿವಸಕ್ಕೂ ಕೂಡ ನಮ್ಮದು ಇಂಥ ಮಣ್ಣೆ ಹುತ್ತದ ಮಣ್ಣು ಆಗಬಾರ್ದು, ಇನ್ನೊಬ್ರು ವಿಷಯದ ಮಣ್ಣು ಆಗಬಾರ್ದು. ಇವತ್ತು ಯಾವುದೋ ಮಣ್ಣು ಅಂತ ಹೇಳಿದರೆ ತಪ್ಪು. ಆ್ಯಕ್ಚುಲಿ ಸ್ವಲ್ಪ ಗಾಯ ಟೆಟನಸ್ ಶುರುವಾಗಿಬಿಡುತ್ತೆ, ಆಮೇಲೆ ತಿಳಿತಾ ಭಾರಿ ಕೇರ್ಫುಲ್ಲಾಗಿರಬೇಕು. ಶುದ್ಧವಾದ ಮಣ್ಣು ಈ ರೀತಿ ತರಬೇಕು, ಅದು ಸ್ಟಾಕ್ ಮಾಡಿರಬೇಕು. ಅವಾಗ ಯಾವ ಇದು ಸಿಂಥೆಟಿಕ್ ಇದೆಲ್ಲ ಆಗಬಾರ್ದು, ನಮ್ಮ ಕೆಮಿಕಲ್ಸಿಂದ ಆಗಬಾರ್ದು. ಚರ್ಮನೇ ಸುಟ್ಟುಬಿಡುತ್ತೆ ಅದು, ಗೊತ್ತಾಯ್ತಾ. ಕ್ಲೀನಾಗಿ ಬರಬೇಕು. ಮತ್ತು ಎಷ್ಟು ಸರ್ತಿ ಮಣ್ಣಾಗಿ ಉಜ್ಜಬೇಕು ಅದು ಒಂದು. ಮತ್ತೆ ಮಣ್ಣು ಎಷ್ಟು ಸರ್ತಿ ಮಣ್ಣಾಗಿ ಉಜ್ಜಬೇಕು, ಮೂತ್ರ ವಿಸರ್ಜನೆಗೆಷ್ಟು, ಮಲ ವಿಸರ್ಜನೆಗೆಷ್ಟು ಎಲ್ಲ ಹೇಳ್ತಾರೆ. ಆಮೇಲೆ ಫೈನಲ್ ಹೇಳಿಬಿಡ್ತಾರೆ ಏನಂತ, ಎಷ್ಟು ಅಂದರೆ ಅಲ್ಲಿ ನಿಮಗೆ ಯಾವತ್ತು ನಾ ಅಪೈತಿ ಅಮೇಧ್ಯಾಕ್ತಃ ಗಂಧ ಲೇಪಶ್ಚ ತತ್ಕೃತಃ. ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫೈ ಆಗಬೇಕು. ಏನಂತ, ಇವ್ರಿಗೆ ಡಿಸ್ಯಾಟಿಸ್ಫೈ ಆಗಿಲ್ಲ, ಬುಡ್ಡೆ ಆಗ್ತಾ ಇವನು ಕೈ ತೊಡೋದು ಅಸಹ್ಯ, ಬಂದುಬಿಡ್ತಾ ಕೈ ತೊಗೊಂಡು. ಆಶ್ಚರ್ಯನೇ ಆಶ್ಚರ್ಯ, ಹೇಗೆ ಸಾಧ್ಯ ಅದು, ಇಂಪಾಸಿಬಲ್. ನೀವೇ ಅಬ್ಸರ್ವ್ ಮಾಡಿ, 199 ಬಾತ್ರೂಮ್ಗಳಲ್ಲಿ ಕೈ ತೊಳೆಯೋ ಸಾವಿರ ಹೊತ್ಕೊಳ್ಳಬೇಕಾಗಿರುತ್ತೆ ಪಾಪ ಇವನು. ಇರೋದೇ ಇಲ್ಲ ಅಂದಮೇಲೆ ಇವರು ಶೌಚ ಮಾಡ್ಕೊಳ್ಳಿಲ್ಲ ಅಂತ ಸ್ಪಷ್ಟ ಅರ್ಥ ಆಯ್ತು. ಅದಕ್ಕೆ ಮಾಡ್ಕೊಂಡಿರಬೇಕು. ಕೊನೆಗೆ ಏನಾಗಬೇಕು ಅಂದರೆ, ವಾಸನೆ ಹೋಗಿದ್ದು ನಿಮಗೆ ಕನ್ವಿನ್ಸ್ ಆಗಬೇಕು. ಮೊದಲು ಹೇಳ್ತಾರೆ 2 ಸರ್ತಿ 4 ಸರ್ತಿ ಹೇಳಿಬಿಡ್ತಾರೆ, ಕೊನೆಗೆ ನೀವು ಕನ್ವಿನ್ಸ್ ಆಗಬೇಕು, ವಾಸನೆ ಇಲ್ಲ ಅಂತ ಆಗಬೇಕು. ಅಲ್ಲಿವರೆಗೂ ಕೂಡ ಕೈ ತೊಳೀರಿ. ಮತ್ತು ಕೈ ತೊಳಿಬೇಕಾದ್ರೆ ಇಷ್ಟೇ ಕೈ ತೊಳೆದ್ರೆ ತಪ್ಪು, ಮೊಳಕೈವರೆಗೂ ಕೈ ತೊಳಿಬೇಕು, ಮೊಳಕಾಲ್ವರೆಗೂ ಕಾಲು ತೊಳಿಬೇಕು. ಇದೆಲ್ಲ ಹಳ್ಳಿಗಳಲ್ಲಿ ಹಿಂದೆ ಫಸ್ಟ್ ಕ್ಲಾಸ್ ಅಭ್ಯಾಸ ಇತ್ತು. ಮನೆ ಮುಂದೆ ತೊಟ್ಟಿ ಇರ್ತಿತ್ತಲ್ಲ, ಅದು ತೊಳ್ಕೊಳ್ಳೋದೇ ಒಳಗೆ ಹೋಗ್ತಿರ್ಲಿಲ್ಲ. ಅದು ತೊಳ್ಕೊಂಡು ನೀಟಾಗಿ ಅವ್ರು ತೊಳ್ಕೊಂಡ್ರೆ ನಿಮಗೆ ಇವ್ರು ಉಳಿದವ್ರಿಗೆ ಆಡ್ಕೊಂಡಾಗ ಕಾಣುತ್ತದೆ. ಇವತ್ತು ಹಳ್ಳಿಯವರು ಅವರು ಮಾಡರ್ನ್ ಆಗಿಬಿಟ್ಟಿದ್ದಾರೆ. ತುಂಬ ಕಡೆಗೆ ತುಂಬ ಹುಡುಕಿದರೆ ಅವ್ರು ಫಸ್ಟ್ ಕ್ಲಾಸೇ ಕೈ ಒಳಗೆ ಬರ್ತಾಯಿದ್ರು. ಅವರಿಗೆ ಶೂದ್ರರಿಗೆಲ್ಲ ಏನಿರ್ತಿರಲಿಲ್ಲ, ಸಾಮಾನ್ಯ ನಿತ್ಯ ಸ್ನಾನ ಎಲ್ಲ ಇರ್ತಿರಲಿಲ್ಲ. ಆದ್ದರಿಂದ ಅವ್ರು ಸ್ನಾನ ಮಾಡಿದಷ್ಟೇ ಅವ್ರು ಕ್ಲೀನ್ ಆಗಲಿಕ್ಕೆ ಅವಕಾಶ ಇತ್ತು ಅವ್ರಿಗೆ. ಈಗ ಅದೆಲ್ಲ ಹೊರಟೋಗ್ಬಿಟ್ಟಿದೆ. ಇವಾಗ ಊಟ ಮಾಡಿದ್ರೆ ಕೈ ಸ್ಪೂನ್ ಆದ್ದರಿಂದ, ಟೇಬಲ್ಲು ಸ್ಪೂನ್ ಆದ್ದರಿಂದ ಕೈ ಒರೆಸ್ಕೊಂಬಿಟ್ರೆ ಇನ್ನೊಬ್ಬರು ಬೈ ಒರೆಸಿದ್ರು ಆಯಿತು, ತಾವು ಒರೆಸ್ಕೊಬೇಕಂತೆ ಆ ಥರ ಆಗೋಗ್ಬಿಟ್ಟು. ಕೈ ತೊಳೆಯೋ ಕಾನ್ಸೆಪ್ಟೇ ಇಲ್ಲ. ಎಂಜಲು ಪೂರ್ತಿ ಮನೆಯೆಲ್ಲ ಎಂಜಲು ಮಯ. ಅರ್ಥ ಆಯ್ತಾ. ಯಾರ್ದಾರ ಮನೆಗೆ ಹೋದರೆ ನಿಮಗೆ ಸೋಫಾದವ್ರು ಕೂಡಾಗಿಲ್ಲ, ಚೇರ್ ಮೇಲೆ ಕೂಡಾಗಿಲ್ಲ, ಎಲ್ಲಿ ಕೂತ್ರು ಏನಾಗಿರುತ್ತೆ ಅಲ್ಲಿ ಮೈಲಿಗೆನೆ. ಅದಕ್ಕೆ ಹೋಗದೇ ಇರೋದೇ ಹಾಲು ತೊಗೊಳಾಗಿಲ್ಲ, ಏನೇನೂ ಇಲ್ಲ. ಹಿಂದಿನ ಕಾಲಕ್ಕೆ ಶೂದ್ರ ಮನೆಯಲ್ಲಿ ಹಾಲು ಕುಡಿಬೋದಾಗಿತ್ತು, ಗೊತ್ತಾಯ್ತಾ. ಅವ್ರು ಆ ಥರ ವ್ಯವಸ್ಥೆ ಮಾಡ್ತಾರೆ. ಅವ್ರು ತೊಳೆದ್ರೆ ತಂಬಿಗಳು ಫಳ ಹೊಳಿತಾ ಇರೋದು, ಶೂದ್ರ ಮೇಲೆ ತಂಬಿಗೆಗಳು ಅಂತ ಹೇಳಿದರೆ ಆ ರೀತಿಯೇ ತೊಳಿಬೇಕು ಅವರು. ಹಳ್ಳಿ ಊರಲ್ಲಿ ನಮಗೆ ಗೊತ್ತಲ್ಲ, ಹಳ್ಳಿ ಊರಲ್ಲಿ ನೋಡಿದಾಗ ಎಲ್ಲ ಅದು ಎಷ್ಟು ಚೆನ್ನಾಗಿ ಇವತ್ತು ಅತಿ ಹೊಡೆಯೋದೇ ಇಲ್ಲ ತಂಬಿಗಳು ಆ ರೀತಿ. ಅಷ್ಟು ಯಾರು ತೊಳೆಯೋದೇ ಇಲ್ಲ ಆ ರೀತಿ ಯಾರು. ಹಿತ್ತಾಳಿದ ಯಾತಕ್ಕೆ ಗೊತ್ತಾ, ಕ್ಲಿಯರ್ ಗೊತ್ತಾಗಲಿ ಅಂತ. ಈ ಸ್ಟೀಲ್ನಲ್ಲಿ ಗೊತ್ತಾಗಲ್ಲ, ಈ ಪ್ಲಾಸ್ಟಿಕಲ್ಲಿ ಏನೇನೋ ಗೊತ್ತಾಗಲ್ಲ, ತಿಳಿತಿಲ್ಲ. ಸ್ಟೀಲಲ್ಲಿ ನಿಮಗೆ ತೊಳೆದಿದ್ದು ಗೊತ್ತಾಗಬೇಕು, ಹುಣಸೆನ ಕ್ಲಿಯರಾಗಿ ಗೊತ್ತಾಗುತ್ತೆ. ಹುಣಸೆ ಇದರಲ್ಲಿ ತಾಮ್ರ ಹಿತ್ತಾಳಿ ಆದರೆ ತೊಳೆದ್ರೆ ಕ್ಲಿಯರಾಗಿ ಗೊತ್ತಾಗ್ಬಿಟ್ಟು. ಅದಕ್ಕೆ ಅದನ್ನು ಯಾತಕ್ಕೆ ಉಪಯೋಗಿಸ್ತಿದ್ರು ಅಂದರೆ ನೀವು ಡೌಟೇ ಬರಬಾರ್ದು. ಇಂಥ ಒಂದು ವ್ಯವಸ್ಥೆ ಇತ್ತು. ಅದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸರಿಯಾದ ಸದಾಚಾರ ಸ್ಮೃತಿ ಅವರಿವರಲ್ಲ, ವಿದ್ಯಾಪೀಠಗಳಲ್ಲಿ ಯಾರು ಓದಲ್ಲ. ಆದ್ದರಿಂದ ಶೌಚದ ಕಾನ್ಸೆಪ್ಟೇ ಬರೋದಿಲ್ಲ. ಸರಿಯಾಗಿ ಓದಬೇಕದು. ಇದು ಎಷ್ಟು ಇಂಪಾರ್ಟೆಂಟ್ ಗ್ರಂಥ ಅಂದರೆ, ವಿಶ್ವನಾಥ ಸೂರಿಗಳು ಅಂತ ಒಬ್ಬರು, ತರಂಗಿಣಿ ರಾಮಾಚಾರ್ಯ ಭಾಳ ಪ್ರಸಿದ್ಧ. ನ್ಯಾಯಾಮೃತಕ್ಕೆ ಒಳ್ಳೆ ಅದ್ವೈತ ಸ್ಥಿತಿಗೆ ಉತ್ತರ ಕೊಟ್ಟವರು, ಗೊತ್ತಾಯ್ತು. ಭಾರಿ ದೊಡ್ಡ ವಿದ್ವಾಂಸರು. ಅವರ ತಂದೆ ವಿಶ್ವನಾಥ ಸೂರಿ ಅಂತ ಹೆಸರು. ವಿಶ್ವನಾಥಾಚಾರ್ಯರು ಆ ಕಡೆಯವರು, ಗೋದಾವರಿ ತೀರದಿಂದ ಬಂದವರು. ಅವರೊಂದು ವ್ಯಾಖ್ಯಾನ ಬರೆದಿದ್ದಾರೆ ಸದಾಚಾರ ಸ್ಮೃತಿಗೆ. ನಿಮಗೆ ಆಶ್ಚರ್ಯ, ಇರೋದದು 41 ಶ್ಲೋಕ, ಕೆಲವು ಪಾಠದಲ್ಲಿ 39 ಶ್ಲೋಕ. ಅದರಲ್ಲಿ ಅರ್ಧಕ್ಕರ್ಧ ಕೊಟೇಶನ್ಸು. ಮೊದಲೊಂದು 16 ಶ್ಲೋಕ ಏನೋ ಅಷ್ಟೇ ಹೇಳಿರೋದ. 16 ಶ್ಲೋಕಕ್ಕೆ ಒಂದು 500 ಪುಟ ವ್ಯಾಖ್ಯಾನ ಬರೆದ. 500 ಪೇಜಸ್ ವ್ಯಾಖ್ಯಾನ. ಎಲ್ಲ ಸ್ಮೃತಿಗಳ ವಿಷಯ ಪ್ಯಾಕ್ ಮಾಡ್ತಾರೆ, ಎಷ್ಟೆಷ್ಟು ವಿಷಯ ಬಂದಿದೆ ಅಂತ, ಗೊತ್ತಾಯ್ತಾ. ಅವ್ರು ಹೇಳ್ತಾರೆ, ನಮ್ಮ ತಂದೆ
ಸದಾಚಾರ ಅಷ್ಟು ಅದ್ಭುತ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಹೇಳ್ತಾರೆ. ಆ ವ್ಯಾಖ್ಯಾನ ಸಿಕ್ಕಿದೆ, ಪೂರ್ತಿ ಸಿಕ್ಕಿಲ್ಲ, ಅರ್ಧ ಸಿಕ್ಕಿದೆ. ಅರ್ಧಕ್ಕೆ ಅಷ್ಟು ದೊಡ್ಡ ಪುಸ್ತಕ ಅದು. ನಡೀತಾ ಅತಿ ಅವರ ಅಣ್ಣ ತಾರಗಿರಿ ರಾಮಾಚಾರ್ಯ ಅಣ್ಣ ನಾರಾಯಣಾಚಾರ್ಯರು ಅಂತೇಳಿ ಭಾರಿ ದೊಡ್ಡ ವಿದ್ವಾಂಸರು. ಅವರು ಕೂಡ ಅದ್ವೈತ ಕಾಲಾನಲ ಬದ್ಧ ಮಂತ್ರಾರ್ಥ ಎಲ್ಲ ಬರೆದಿದ್ದಾರೆ. ಅವರು ಕೂಡ ಒಳ್ಳೆ ವ್ಯಾಖ್ಯಾನ ಬರೀತಾರೆ. ಅದನ್ನು ಉಲ್ಲೇಖ ಮಾಡ್ತಾರೆ. ನಮ್ಮ ಅಣ್ಣ ಸದಾಶಿವ ವ್ಯಾಖ್ಯಾನ ಬರೆದಿದ್ದಾರೆ, ಸದಾಶಿವ ವ್ಯಾಖ್ಯಾನ ಬರೆಯೋ ನೆಪದೊಳಗೆ ಧರ್ಮಶಾಸ್ತ್ರನೇ ಬರೆದಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನಕ್ಕೆ ಯಾತಕ್ಕೆ ಕಾಯ್ತಿದ್ದೇನೆ ಅಂದರೆ ಅವರು ಕೂಡ ಭಾಳ ಒಳ್ಳೆಯ ವ್ಯಾಖ್ಯಾನ, ಆನ್ಹಿಕ ಕೌಸ್ತುಭ ಅಂತ ಹೆಸರು. ಇದಕ್ಕೆಲ್ಲ ತುಂಬ ಡೀಟೇಲ್ಸ್ ಬರೀತಾರೆ ಅವರು. ಪ್ರತಿಯೊಂದಕ್ಕೂ ಕೂಡ ಊಟಕ್ಕೆ ಯಾವ ಮುಖ ದಿಕ್ಕು ಮಾಡಿ ಕೊಡಬೇಕು ಪ್ರತಿಯೊಂದಕ್ಕೂ ಕೂಡ ಅಷ್ಟು ಕ್ಲಾರಿಟಿ ಕೊಡ್ತಾರೆ. ತಿಳಿತಾ? ಅದಕ್ಕೆ ಅದು ಪುಸ್ತಕ ಬರಬೇಕು. ಪುಸ್ತಕ ಒಂದಿದೆ, ಅದನ್ನ ಎಂದೂ ಸಿಗದೆ ಹೋದರೆ ಜೆರಾಕ್ಸ್ ಮಾಡಿಸ್ಬಿಡ್ಬೇಕಷ್ಟೆ. ನೋಡಿ ಅದನ್ನು ಜೆರಾಕ್ಸ್ನ ಕಂಟಿನ್ಯೂ ಮಾಡೋಣ. ನಾಳೆ ದಿವಸ ಕಂಟಿನ್ಯೂಷನ್. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಶ್ರೀಯತಾಂ ಕಮಲಾಲಯ.